ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಸ್ನೇಹಿತರೆ, ಅಭಿಮಾನಿಗಳು ಎಲ್ಲರಿಗೂ ನಮಸ್ಕಾರ. ಕಾರ್ಯಕರ್ತರೆ, ಕಾಂಗ್ರೆಸ್ನ ಕಾರ್ಯಕರ್ತರು, ಹೆಣ್ಮಕ್ಳು ಎಲ್ಲರೂ ಇರ್ತೀರ. ಅದೇ ಅವ್ರು ಹೇಳಿದಂಗೆ ಎಲ್ಲರೂ ನೆನಪು ಬರ್ತಾ ಇದೆ. ಸುಮಾರು ಒಂದು 45 ದಿನದಿಂದ ನಾನು ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ವರ್ಕ್ ಮಾಡ್ತಾ ಇದ್ದೆ ಅಷ್ಟೇ ಹೊರತು ಶಿವರಾಜ್ ಕುಮಾರಾಗಿ ಬಂದು ವರ್ಕ್ ಮಾಡಲಿಲ್ಲ ಅಂತ ಪದೇ ಹೇಳ್ತಾ ಇರ್ತೀನಿ. ಬಟ್ ಕೆಲವರಿಗೆ ತುಂಬ ನಾಟಕ ಅಂತ ಅನ್ಕೋತಾರೆ. ಯಾಕಂದರೆ ನಾವು ಬರೀ ಬಣ್ಣ ಹಚ್ಚೋದು ಬರೀ ಸಿನಿಮಾದಲ್ಲಿ ಮಾತ್ರ, ರಿಯಲ್ ಲೈಫ್ಲಿ ಹಚ್ಚಲ್ಲ, ನ್ಯಾಚುರಲ್ ಯಾವಾಗಲೂ. ಅದಕ್ಕೆ ಒಂದೊಂದ್ಸತಿ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ. ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಟ್ರೂತ್ನ ಮಾತಾಡ್ಬೇಕಾ. ಯಾಕಂದರೆ ಇಲ್ಲಿ ಇವಾಗ ಹೆಂಗಾಗಿದೆ ಕಾಲ ಅಂದರೆ, ನಿಜ ಮಾತಾಡ್ಬಿಟ್ರೆ ಅದನ್ನೇ ಸುಳ್ಳಾಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಆ ಥರ ಭಯ ನಮ್ಗೆ. ಯಾಕಂದ್ರೆ ನಮ್ಮ ಅಪ್ಪನ ಮಕ್ಕಳು ನಾವು ಭಾಳ ಭಯದಿಂದ ಬದುಕಿದವರು, ಭಯದಿಂದ ನಾವು ನೋಡ್ಕೊಂಡು ಬಂದವರು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಡ್ರಾಮಾ ಥರ ಪ್ರೊಜೆಕ್ಟ್ ಮಾಡ್ತಾರೆ. ಕೇಳಿದ್ರೆ ಅಸಹ್ಯ ಆಗುತ್ತೆ. ಯಾಕಂದ್ರೆ ನಾವು ಅದೆಲ್ಲ ನೋಡೇ ಇಲ್ಲ ನಮ್ಮ ಲೈಫ್ಲಿ. ನಿಜ ಸ್ಟ್ರೈಟ್ ಫಾರ್ವರ್ಡು, ಇನ್ನೊಬ್ರು ಬಿಟ್ಕೊಟ್ಟ ಅಭ್ಯಾಸನೇ ಹೊರತು ನನ್ನ ಜೀವನದಲ್ಲಿ ನಾನು ಯಾವತ್ತೂ ನನಗೋಸ್ಕರ ಮಾಡಿದವನೇ ಅಲ್ಲ. ಇವತ್ತು ಬೇಕಾದ್ರೆ ನಾನು ಕೊಡೋಕೆ ಹೇಳ್ಬಿಡಿ, ಎಲ್ಲಾದ್ರೂ ಬಿಟ್ಕೊಟ್ಬಿಟ್ಟು ಬರೆದ್ಬಿಟ್ಟು ಸುಮ್ಮನೆ ರೋಡ್ಲಿ ಎಲ್ಲಾದ್ರೂ ಒಂದು ಕೂಲಿ ಕೆಲಸ ಮಾಡಕ್ಕೆ ಬರುತ್ತೆ ನನಗೆ. ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ, ನಾನು ಅಂಥ ತಾಕತ್ತಿದೆ. ನಾ ಇವತ್ತು ಹೇಳೋ ಮಾತಾಡೋದಿಲ್ಲ, ಚಿಕ್ಕ ವಯಸ್ಸಿಂದ ಇದೇ ಮಾತಾಡ್ತಿದ್ದೆ. ನಮ್ಮ ಅಪ್ಪಾಜಮ್ಮ ಯಾವಾಗ ಹೇಳ್ತಾರೆ, ಏನೋ ಹಿಂಗೆ ಮಾತಾಡ್ತಾನೆ ಇವನು ಅಂತ. ನಾನು ನಿಜನೇ ಮಾತಾಡೋದು. ಭಯ ಆಗುತ್ತೆ ಒಂದೊಂದ್ಸತಿ ನಿಜ ಮಾತಾಡ್ಬೇಕಂದ್ರೆ. ಎಲ್ಲೇ ಇವ್ರು ಇತ್ತು ಏನೋ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಇಲ್ಲ. ಬಟ್ ಒಂದು ಖುಷಿಯಾಗಿದೆ ಅಂದರೆ 58 ದಿನ ನಿಮ್ಮ ಜೊತೆ ಇದ್ನಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಕೊಡುತ್ತೆ ನನಗೆ. ಇವತ್ತು ಇಷ್ಟು ಮಟ್ಟು ಮಾಡಿದ್ದಕ್ಕೆ 5,35,000 ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ರಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಇದೆಲ್ಲ ನಿಮ್ಮ ಇನ್ನೊಂದು ಹೆಚ್ಚು ಏನಂದರೆ, ಈ ಪಾಲಿಟಿಕ್ಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲ್ ಬಂದ್ಬಿಡುತ್ತೆ, ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ. ಓಕೆ, ಪಾಲಿಟಿಕ್ಸ್ ಹಂಗಲ್ಲ. ಪ್ರತಿಯೊಬ್ಬರು ಕಷ್ಟಪಡೋದು ನಾನೊಂದು ಸ್ಥಾನಕ್ಕೆ ಬರಬೇಕು ಅಂತ. ತಪ್ಪಲ್ಲ ಅದು, ಎಲ್ಲರೂ ಆಸೆ. ಅದು ಎಷ್ಟೋ ಜನಕ್ಕೆ ಆಸೆ ಇದಿರುತ್ತೆ, ನಾನು ಬರಬೇಕಾಗಿತ್ತು, ನೀನು ಬರಬೇಕು. ಬಟ್ ಅದೆಲ್ಲ ಬಿಟ್ಟು ನನ್ನ ಹೆಂಡತಿ ಗೀತನಿಗೋಸ್ಕರ ನೀವೆಲ್ಲರೂ ದೊಡ್ಡ ಮನಸ್ಸಿಂದ ಒಂದು ಅವಕಾಶ ಮಾಡಿದ್ದೀರಾ. ಯಾಕಂದ್ರೆ ಅದರಿಂದ ನೀವು ಏನು ಬೇಕಾದ್ರೆ ಮಾಡ್ಬೋದು. ಅದೆಲ್ಲ ಬಿಟ್ಟು ಇಲ್ಲ, ಕಾಂಗ್ರೆಸ್ ಪಕ್ಷ ಗೀತಾ ನಮ್ಮವರು ಅನ್ಕೊಂಡು ಬಂದು ಸಪೋರ್ಟ್ ಮಾಡಿದಿರಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, 100% ಆಸೆ ಇರುತ್ತೆ. ಯಾರಿಗೂ ಆಸೆ ಇರಲ್ಲ ಹೇಳಿ? ಬಟ್ ಆ ಆಸೆನೆಲ್ಲ ಒಳಗಡೆ ಇದು ಮಾಡ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ರಿಲ್ಲ, ನೀವು ದೊಡ್ಡವರು. ಆ್ಯಕ್ಚುಲಾಗಿ ನೀವು ಬಂದು ನಮ್ಮ ಜೊತೆಲಿ ಎಷ್ಟು ಜನ ಇದ್ದೀರಾ. ಬಟ್ ನಮಗೆ ಭಾಳ ಈ ಒಂದು 50 ದಿವಸ ಅನುಭವ ಒಂದು ಬೇರೆ ರೀತಿಯಾದ ಅನುಭವ. ಸಾಕಷ್ಟು ಜನಗಳು ನೋಡ್ದು, ಸಾಕಷ್ಟು ಒಂದು ಮಾತುಗಳಿರ್ಬೋದು, ಫೋಟೋಸ್ಗಳಿರ್ಬೋದು, ಹಾಡುಗಳಿರ್ಬೋದು. ಕೆಲವರು ಅದೇ ಹಾಡುಗಳನ್ನ ಆಡೋದು ಎಷ್ಟೋ ಕೇಳಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ಏನು ಇಷ್ಟೊಂದು ಆಡ್ಕೆ ಮಾಡ್ತಾರೆ ನಿನ್ನ ಬಗ್ಗೆ. ಅಯ್ಯೋ ಬಿಡಮ್ಮ, ಏನು ಆಡ್ಕೆ ಮಾಡೋದು, ಏನು ಮಾಡ್ತಮ್ಮ, ಈ ಕಿವಿಲಿ ಕೇಳಬೇಕು, ಈ ಕಿವಿಲಿ ಬಿಡ್ಬೇಕು ಅಷ್ಟೇ. ನಮ್ಮ ಜೀವನ ನೋಡ್ಕೊಂಡು ಹೋಗ್ತಾ ಇರಬೇಕು. ಯಾರು ಏನು ಹೇಳಿದ್ರೆ ನಾ ಬದುಕೋದು ಬಿಟ್ಬಿಡೋಕ್ಕಾಗತ್ತಾ? ಇಲ್ಲ ಆ್ಯಕ್ಟ್ ಮಾಡೋದು ಬಿಟ್ಬಿಡೋಕ್ಕಾಗತ್ತಾ? ಇಲ್ಲ, ಜೀವನ ನಡಿಬೇಕು. 1000 ಜನ 1000 ಮಾತಾಡ್ತಾರೆ. ನಮ್ಮ ನಿಯತ್ ಕರೆಕ್ಟ್ ಆಗಿತ್ತು ಅಂದರೆ ದೇವ್ರು ಖಂಡಿತ ನಿಯತ್ತಿನ ದಾರಿ ಕರ್ಕೊಂಡು ಹೋಗ್ತಾನೆ. ಇಲ್ಲ, ನಾನೇ ತಪ್ಪು ಮಾಡಿದ್ರು, ನಾನೇ ತಪ್ಪು ಮಾಡಿದ್ರು ನನಗೂ ಶಿಕ್ಷೆ ಆಗೇ ಆಗುತ್ತೆ. ನಾನು ಧೈರ್ಯವಾಗಿ ಯಾಕೆ, ಏನು ತಪ್ಪು ಮಾಡಿದ್ದೀನಿ? ಗೀತನ್ನ ಪೊಲಿಟಿಕ್ಸ್ ನಿಲ್ಸಿದ ತಪ್ಪ? ಅವ್ರ ಆಸೆ ಪಟ್ಟು ನೆರವೇರಿಸೋದು ತಪ್ಪ? ಹಂಗಿದ್ದಿದ್ರೆ ಒಂದು ಪಾರ್ವತಮ್ಮ ರಾಜ್ಕುಮಾರ್ ಆಗ್ತಿರ್ಲಿಲ್ಲ. ರಾಜ್ಕುಮಾರ್ ಬಿಟ್ಟಿಲ್ಲ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಯಾಕೆ ಆಗಿದ್ದು? ರಾಜ್ಕುಮಾರ್ ಕೊಟ್ಟರು, ನೀನಾಗು ಪಾರ್ವತಿ, ನಾನು ನಡಿ ಮುಂದೆ. ಬಟ್ ಅವ್ರು ನಿಲ್ಲಿಸಿದ್ರು, ಅವ್ರು ರಾಜ್ಕುಮಾರ್ ನಿಲ್ಲಿಸಿದ್ರು. ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ. ಅದೇ ತಪ್ಪನ್ಬಿಟ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಎಷ್ಟಾಡಿದ್ರು. ಆಮೇಲೆ ಅನ್ಕೊಂಡು ಏನಿದೆ ಬಿಡೆ ಜೀವನದಲ್ಲಿ, ಇದೆಲ್ಲ ನೆನ್ಸ್ಕೊಂಡ್ರೆ ಬಾಳಕ್ಕಾಗುತ್ತಾ ಅಂತ. ಇಲ್ಲ, ಅವತ್ತು ಬಂದರು, ಅಲ್ಲಿ ಬಂದು ಅರ್ಧ ದಾರಿಲೇ ಗೊತ್ತಾದ್ರೂ ನಾವು ಇಲ್ಲಿ ಬಂದ್ಬಿಟ್ಟು ಹೋದೆ. ಯಾಕಂದ್ರೆ ಬಂದ್ಬಿಟ್ಟು ಹೋಗೋಣ, ಏನಿದೆ ಇವಾಗ, ಅಂಥದ್ದೇನಾಗೋಯ್ತು ಇವಾಗ? ಏನಿಲ್ವಲ್ಲ. ಅಷ್ಟು ಜನ ಓಟ್ ಹಾಕಿದಾರಲ್ಲ ನಮಗೆ, ನಂಬಿಕೆಯಿಂದ ಊಟ ಮರ್ಯಾದೆ ಅಲ್ವಾ? ಮರ್ಯಾದೆನ ಉಳಿಸಿದ್ದಾರೆ ಅವರು. ಇದು ಮೆಟ್ಲು ಅಷ್ಟೇ, ಸೋಲೆ ಫಸ್ಟ್ ಮೆಟ್ಲು ಗೆಲುವಿಗೆ. ಆಗತ್ತೆ, ಆಗಲಿ, ಬಿಡೋದು ಬೇಡ. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರು ಕಾಲಿಡ್ಬೇಕಾದ್ರೆ ಆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾವು ಇರ್ತೀವಿ. ಮಧು ಆಗಲಿ, ಯಾರೇ ಆಗಲಿ, ಅವರು ಸಿನ್ಸಿಯರ್ ಎಫರ್ಟ್ ಆಗಿದೆ. ಇವತ್ತು ಎಲ್ಲ ಮಂಜುನಾಥ್ ಹೋಗಿದ್ದಾರೆ, ನಾಗರಾಜ್, ಸಾರಿ ಹೆಸರುಗಳು ಬರಲ್ಲ ಒಂದು ಸತಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 62 ವರ್ಷ ಆಯಿತು. ಆದರೂ ಸಿನಿಮಾ ಡೈಲಾಗ್ ನೆನಪಿರುತ್ತೆ ಅಲ್ಲಿಗೆ, ಬಟ್ ಸ್ವಲ್ಪ ಹೆಸರುಗಳು ಬರ್ತ್ಬಿಟ್ಟಿರ್ತೀನಿ ಅಷ್ಟೇ.
ರತ್ನಾಕರ್ ಇರ್ಬೋದು, ಸಾಕಷ್ಟು ಜನ ಬಂದರು. ಒಳ್ಳೆ ಒಂದು ಅನುಭವ ಆಯ್ತು ನನಗೂ. ಮಾತುಗಳಿರ್ಬೋದು, ಇಲ್ಲೆಲ್ಲ ಬಂದಿದ್ದೀರಾ ನೀವೆಲ್ಲರೂ, ಭಾಳ ಸಿನ್ಸಿಯರ್ ಎಫರ್ಟ್ಸ್ ಹಾಕಿದ್ದೀರಾ. ಕೆಲವರು ಮಾತಾಡ್ಬೇಕಾದ್ರೆ ಒಂದೊಂದು ಮನಸ್ತಾಪ ಬರುತ್ತೆ, ಆ ಮನಸ್ತಾಪ ತೆಗೆದುಬಿಡಿ. ಏನಿದೆ ಲೈಫ್ಲಿ, ಎಲ್ಲರೂ ನಮ್ಮವರೇ. ತಪ್ಪು ಮಾಡಿದ್ರು ಆ ತಪ್ಪು ದಾರಿಯಿಂದ ಒಳ್ಳೆ ದಾರಿ ಕರ್ಕೊಂಬರೋಣ ನಾವು, ಅಲ್ವಾ? ಅದು ಬೇಕು. ಅವಾನೇ ಒಗ್ಗಟ್ಟು, ಯೂನಿಟಿ ಬೆಳೆಯೋದು. ಒಟ್ಟಿನಲ್ಲಿ ಜನ ಚೆನ್ನಾಗಿರ್ಬೇಕು, ದೇಶ ಉಳಿಬೇಕಷ್ಟೇ. ಆ ಒಂದು ನೋಷನ್ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ. ಇಷ್ಟು ಹೇಳ್ತಾ, ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಶಿವಮೊಗ್ಗ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಗೀತನಿಗೆ ಹೇಳ್ತೀನಿ, ಖಂಡಿತ ಒಳ್ಳೆ ಕೆಲಸಕ್ಕೆ ನೀವು ಮುಂದುವರಿಸು, ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಪರವಾಗಿ ನಾನು ಹೇಳ್ಕೊತೀನಿ. ಹೇಳಿ ಇಷ್ಟ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.